ನಮ್ಮನೆಗೆ ಹನುಮ ಜಯಂತಿಗೆ ಹೋಗಕ್ಕೆ ಅತಿಥಿಗಳು ಕೂಡ ಬಂದಿದ್ದಾರೆ. ನಾನು ಹೇಳಿ ಕರ್ಸ್ಕೊಂಡಿದ್ದೀನಿ. ಕಿಲಾಡಿ ಜೋಡಿ ಅಂತ ಕರಿಬೋದ ನಿಮ್ನ? ನೀವು ಚಂದ 50 ವರ್ಷ ಆದ್ಮೇಲೆ ಈ ತರ ಮಾಡ್ಬೇಕು, ಜೊತೆಗಿರ್ಬೇಕು, ಓಡಾಡ್ಬೇಕು, ಸುತ್ತಬೇಕು. ದೇವಸ್ಥಾನ ಗುಡ್ಡ ಇದು. ನಾವು ಆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ತುಂಬಾ ಜನಕ್ಕೆ ಗೊತ್ತಿದೆ, ನನಗೆ ಗೊತ್ತಾಯ್ತು ಅಂತ ದೇವಸ್ಥಾನ ಸ್ವಲ್ಪ ಪಾಪ್ಯುಲರ್ ಆಯ್ತು ಅಂತ ನಮ್ಗೆ ಪ್ರೀತಿಯಿಂದ ಒಂದು ಗ್ರಾಟಿಟ್ಯೂಡ್. ಗೈಸ್, ನಮ್ಮ ಮನೆಗೆ ಅತಿಥಿಗಳಷ್ಟೇ ಬಂದಿಲ್ಲ, ಜೊತೆಗೆ ಬ್ರೋ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಶಿವಕುಮಾರ್ ಯಾಕೆ ಆರಿಸ್ತಾ ಇವ್ರಿಗೆ ಬ್ಯಾಡ್ಮಿಂಟನ್ಗೆ ಹೆಂಗ ಆಟ ಆಡ್ಕೊತಾ ಇದ್ದೆ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಅಂಡ್ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತು ಹನುಮ ಜಯಂತಿ. ಇವತ್ತು ಟ್ಯೂಸ್ಡೇ, ಡಿಸೆಂಬರ್ 2 ಹನುಮ ಜಯಂತಿ. ಎಲ್ಲ ಕಡೆ ತುಂಬಾ ಜೋರಾಗಿ ಮಾಡ್ತಾ ಇದಾರೆ, ಹನುಮ ದೇವಸ್ಥಾನಗಳಲ್ಲಿ ಜೋರಾಗಿ ಮಾಡ್ತಾ ಇದಾರೆ. ಅಂಡ್ ನಮ್ಮ ಏರಿಯಲ್ಲಿ ಜೋರಾಗಿ ಮಾಡ್ತಾರೆ. ಒಂದು ದೇವಸ್ಥಾನ ಇದೆ, ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ. ನಿಮ್ಗೆ ಲಾಸ್ಟ್ ಇಯರ್ ನಾವು ಅಲ್ಲಿಗೆ ಹೋಗಿದ್ವಿ ಹನುಮ ಜಯಂತಿಗೆ, ವಿಡಿಯೋ ತೋರಿಸಿದ್ವಿ ಅನ್ಸುತ್ತೆ. ಈ ಇಯರ್ ಅಲ್ಲಿಗೆ ಹೋಗ್ತಾ ಇದೀವಿ. ಇಯರ್ ತುಂಬಾನೇ ಕರೆದಿದ್ದಾರೆ. ನಾವು ಹೋಗಿ ಅಂದ್ರೆ ಈ ತರ ದೇವಸ್ಥಾನ ಇದೆ, ಲೈಕ್ ಇಲ್ಲಿ ಈ ತರ ಹನುಮ ಜಯಂತಿ ಮಾಡ್ತಾ ಇದಾರೆ. ಮತ್ತೆ ಅದು ಮೆರವಣಿಗೆ ಇತ್ತು ಇಲ್ಲಿ ಸರ್ಕಲ್ ಇಂದ, ವಿಜಯನಗರ 4th ಸ್ಟೇಜ್ ರೋಡ್ ಅಲ್ಲಿ ತುಂಬಾ ಜೋರಾಗಾಯ್ತು. ಅದನ್ನ ನಾವು ಪ್ರಮೋಟ್ ಮಾಡಿದ್ವಿ, ಅಂದ್ರೆ ಜನಕ್ಕೆಲ್ಲ ಗೊತ್ತಾಗ್ಲಿ ಅಂತ ಒಂದು ರೀಲ್ ಮಾಡಿ ಹಾಕಿದ್ವಿ. ಒಂದು ಸಪೋರ್ಟಿವ್ ರೀಲ್ ಮಾಡಿದ್ವಿ. 3.5 ಲಕ್ಷ ವ್ಯೂಸ್ ಆಗಿದೆ. ಖುಷಿ ಆಯ್ತು ನನಗೆ. ತುಂಬಾ ಜನ ಬಂದಿರ್ತಾರೆ. ನಮ್ಗೆ ಯಾರೋ ಸಿಕ್ದವರೆಲ್ಲ ಹೇಳಿದ್ರು, ನೀವು ರೀಲ್ ಮಾಡಿದ್ರಲ್ಲ ಆ ದೇವಸ್ಥಾನ ಎಲ್ಲಿರೋದು ಅಂತೆಲ್ಲ ಕೇಳಿದ್ರು. ಆ ದೇವಸ್ಥಾನ ಅಷ್ಟೇ ಚೆನ್ನಾಗಿದೆ ಗೈಸ್, ಅದಕ್ಕೆ ನಾವು ನೀವು ಯಾರಾದ್ರೂ ಬಂದ್ರೆ ಬನ್ನಿ, ಒಂದ್ಸತಿ ಹೋಗಿ ನೋಡಿ. ನಾರ್ಮಲ್ ಆಂಜನೇಯ ದೇವಸ್ಥಾನ ಆದ್ರೆ ಗುಡ್ಡದ ಮೇಲೆ ಇದೆ, ಆ ಹಿಂದೆಗಡೆ ಬ್ಯಾಕ್ ವ್ಯೂ ಚೆನ್ನಾಗಿರುತ್ತೆ. ಅಲ್ಲಿ ಕುತ್ಕೊಂಡು ನೀವು ಆರಾಮಾಗಿ ಸಂಜೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಬೇರೆ ದೇವಸ್ಥಾನ ಹತ್ರ ಕ್ರೌಡೆಡ್ ಇರಲ್ಲ, ಇನ್ನು ಸ್ವಲ್ಪ ಅಷ್ಟೊಂದು ಫೇಮಸ್ ಇರೋ ದೇವಸ್ಥಾನ. ಆದ್ರೆ ಇವತ್ತು ಕ್ರೌಡೆಡ್ ಇರುತ್ತೆ, ಇವತ್ತು ಹನುಮ ಜಯಂತಿ ಕ್ರೌಡ್ ಇದ್ದೇ ಇರುತ್ತೆ. ಸೊ ನಮ್ಮನೆಗೆ ಹನುಮ ಜಯಂತಿಗೆ ಹೋಗಕ್ಕೆ ಅತಿಥಿಗಳು ಕೂಡ ಬಂದಿದ್ದಾರೆ. ನಾನು ಹೇಳಿ ಕರ್ಸ್ಕೊಂಡಿದ್ದೀನಿ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಚೆನ್ನಾಗಿದೆ ಅಂತ. ಆಂಜನೇಯನ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಬರೋಣ ಅಂತ ಗಗನ ಕರ್ಸಿದ್ದಾಳೆ. ಯಾರು ಅಂತ ತೋರಿಸ್ತೀವಿ. ಅಂಡ್ ನಮ್ಮ ಮನೆಗೆ ಬಂದಿರೋ ಅತಿಥಿಗಳು ಇವರೇ ಕಿಲಾಡಿ ಜೋಡಿ ಅಂತ ಕರಿಬೋದ ನಿಮ್ನ? ಬೈಕಲ್ಲಿ ಬಂದವ್ರಿ, ಬಸ್ಸಲ್ಲಿ ಬರ್ರಿ ಅಂತ ಹೇಳಿದೀನಿ. ನೋಡಮ್ಮ, ಇನ್ನು 50 ವರ್ಷ ಆಗಿದೆ ಅವ್ರಿಗೆ, 50 ವರ್ಷ ಮೇಲಾಗಿದೆ. ಅಕ್ಕ ತಂಗಿರಿ ಹೆಂಗೆ ಬೈಕಲ್ಲಿ ಓಡಾಡ್ತಾರೆ. ಸಿಸ್ಟರ್ ಗೋಲ್ಸ್. ನೀವು ಚಂದ 50 ವರ್ಷ ಆದ್ಮೇಲೆ ಈ ತರ ಮಾಡ್ಬೇಕು, ಜೊತೆಗಿರ್ಬೇಕು, ಓಡಾಡ್ಬೇಕು, ಸುತ್ತಬೇಕು. ಖುಷಿ ಆಗುತ್ತೆ ನೋಡಿದ್ರೆ. ನಮ್ಮ ಮನೆಗೆ ಇವತ್ತು ಬೈದರೆ ಹನುಮ ಜಯಂತಿಗೆ. ಇನ್ನೆರಡು ಹೊಸ ಅತಿಥಿ ಇದು. ನಮ್ಮ ಮನೆಗೆ ಯಾರು 5 ಮೆಂಬರ್ಸ್ಗಿಂತ ಜಾಸ್ತಿ ಜನ ಬಂದ್ರೆ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಜಾಗ. ಅಂಡ್ ಇದು ಅದಕ್ಕೆ ಅಂತಾನೆ ತಂದಿದ್ದು, ಜಾಗ ಆಗ್ಲಿ ಅಂತ. ಅದ್ರ ಮೇಲೆ ಯಾರು ಕೂರಲ್ಲ, ಜಾಸ್ತಿ ಸಾಕಾಗಲ್ಲ ಅಂತ, ಸೊ ಇದನ್ನ ಮಾಡಿಸಿದ್ವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ ನೋಡೋಣ ಇಬ್ರು. ಎಲ್ಲರೂ ಸಾಗಾ ಸ್ಟೋರೀಸ್ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸಾಗಾ ಸ್ಟೋರಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಾನಿವಾಗ ರೆಡಿ ಆಗ್ಬೇಕು. ಸಚಿನ್ 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತಾರೆ. ನಾನು ರೆಡಿ ಆಗ್ಬೇಕು. ಅಂಡ್ ನಂದು ಡ್ರೆಸ್ ಬಂದು ಅಬೀಬ್ಸ್ದು. ಅಬೀಬ್ಸ್ ಎಲ್ಲ ತಗೊಂಡಿದ್ದು, ತುಂಬಾ ಜನ ಲಿಂಕ್ ಕೇಳ್ಬೇಡಿ. ಇದು ಅಬೀಬ್ಸ್ದು. ಇದನ್ನ ಹಾಕಿದ್ದೀನಿ 1-2 ಸತಿ. ಅಂಡ್ ನಂದು ಸ್ಕಿನ್ ಕೇರ್ ರೊಟೀನಿಗೆ ಬಂದ್ರೆ ಕ್ಯೂರ್ ಸ್ಕಿನ್ ಅವ್ರದ್ದು ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಇಂದ ಎಲ್ಲೂ ಹೊರಗಡೆ ಹೋಗ್ಬೇಡಿ. ಇವಾಗಂತೂ ಫುಲ್ಲು ಕೋಲ್ಡ್ ಇರೋದ್ರಿಂದ ಫುಲ್ಲು ಕೈಯೆಲ್ಲ ಹೊಡಿತಾ ಇದೆ, ಏನು ಲಿಪ್ಸ್ ಎಲ್ಲ ಹೊಡಿತಾ ಇದೆ. ತುಂಬಾ ತುಂಬಾ ಕೋಲ್ಡ್ ಇದೆ. ನಮ್ಮನೆ ಹತ್ರ ಅಂತೂ ತುಂಬಾ ಕೋಲ್ಡ್ ಇದೆ, ನಿಮ್ಮನೆ ಹತ್ರ ಹೆಂಗಿದೆ ಗೊತ್ತಿಲ್ಲ. ಕಂಪ್ಯಾರಿಟಿವ್ಲಿ ಎಲ್ಲ ಕಡೆ ಈಗ ಕೋಲ್ಡ್ ಇದೆ. ಸೊ ಎಲ್ಲರೂ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡಿ. ಆ್ಯಂಡ್ ನಾನು ಯೂಸ್ ಮಾಡೋ ಮಾಯಿಶ್ಚರೈಸರ್ ಒಂದು ನನ್ನ ಸ್ಕಿನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ನೋಡ್ಬೋದು, ಒಂಚೂರು ಏನೋ ಸ್ಕಿನ್ನಲ್ಲಿದೆ, ಇಲ್ಲೆಲ್ಲ ಇದೆ ಸ್ವಲ್ಪ ರಫ್ನೆಸ್ಸು. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಸ್ಕ್ರಾಚಸ್ ಮಾಡಿಕೊಂಡ್ರೆ ಮಾರ್ಕ್ ಬರುತ್ತೆ. ಆದರೆ ಫೇಸಲ್ಲಿ ಆ ಥರ ಇಲ್ಲ, ತುಂಬ ಮಾಯಿಶ್ಚರೈಸ್ಡ್ ಆಗಿದೆ ನನ್ನ ಸ್ಕಿನ್ನು. ಬಿಕಾಸ್ ನಾನು ಡೈಲಿಗೆ ಒಂದು 3 ಸತಿನಾದರೂ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಚ್ತಾನೆ ಇರ್ತೀನಿ. ಫೇಸ್ ವಾಶ್ ಮಾಡೋದು, ಹೊರಗಡೆ ಹೋಗಿ ಬಂದು ಏನು ಫೇಸ್ ವಾಶ್ ಮಾಡಿದ್ರು ನಾನು ಮಾಯಿಶ್ಚರೈಸರ್ ಹಚ್ತಾ ಇರ್ತೀನಿ. ಅಷ್ಟೊಂದು ಸತಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂದ್ರೂ DM ಮಾಡ್ತೀರಾ, ಇಲ್ಲ ಕಮೆಂಟಲ್ಲಿ ಹಾಕ್ತೀರಾ, ನೀವು ಏನು ಯೂಸ್ ಮಾಡ್ತೀರಾ, ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಂತ. ಪ್ಲೀಸ್ ನಮ್ಮ ವ್ಲಾಗ್ಸ್ ನೋಡಿ ನೀವು. ನಾನು ಎಲ್ಲ ವ್ಲಾಗ್ಸಲ್ಲೂ ಹೇಳಿರ್ತೀನಿ. ನಾನು ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ದು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್, ಇದು 3 ಯೂಸ್ ಮಾಡೋದು ಮೇಕಪ್ಪಿಗೆ. ಎಲ್ಲೇ ಹೋಗೋದಾದ್ರೂ ನಾನು ಇದನ್ನ 3 ಯೂಸ್ ಮಾಡೋದು. ತುಂಬ ದೊಡ್ಡ ಮದುವೆ ಏನೋ ಇದೆ ಅಂದರೆ ಮಾತ್ರ ನಾನು ಸ್ವಲ್ಪ ಮೇಕಪ್ ಹಾಕ್ತೀನಿ, ಬಿಟ್ಟರೆ ಯಾವಾಗಲೂ ನಾನು ಯೂಸ್ ಮಾಡೋದೇ ಇಷ್ಟು. ನನ್ನ ಸ್ಕಿನ್ನಲ್ಲಿ ನೋಡ್ಬೋದು, ಒಂದು ಪೋರ್ಸು ಇಲ್ಲ ಇವಾಗ, ಅಷ್ಟು ಕ್ಲಿಯರ್ ಆಗಿದೆ. ನಾನು ಯೂಸ್ ಮಾಡ್ತಾ ಒಂದು 6 ಮಂತ್ಸ್ ಮೇಲಾಗಿದೆ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ. ಒಂದು ಪೋರ್ಸು ಇಲ್ಲ, ಒಂದು ಪಿಂಪಲ್ಸು ಇಲ್ಲ ಇವಾಗ. ಮಂತ್ಲಿನೂ ಪಿಂಪಲ್ಸ್ ಸ್ವಲ್ಪ ಬರ್ತಾಯಿತ್ತು, ಇವಾಗ ಅದನ್ನು ಕಮ್ಮಿ ಆಗಿದೆ, ಪಿಂಪಲ್ಸ್ ಇಲ್ಲ.
ಆಮೇಲೆ ಅನ್ಈವನ್ ಸ್ಕಿನ್ ಟೋನ್ ಇತ್ತು ನಂದು. ಹಣೆ ಮತ್ತೆ ಮೂಗು ಬೇಗ ಟ್ಯಾನ್ ಆಗುತ್ತೆ, ಇದೆಲ್ಲ ಒಂದ್ ಕಲರ್ ಇರುತ್ತೆ. ಸೊ ಈ ಅನ್ಈವನ್ ಸ್ಕಿನ್ ಟೋನು ಹೋಗಿದೆ. ಆಮೇಲೆ ನಾನು ಯಾಕೆ ಯಾವಾಗ್ಲೂ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನೇ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಟು ಬಿ ಆನೆಸ್ಟ್ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು, ಈ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾ ಇರೋದು. ಯೂಸ್ ಮಾಡೋದನ್ನೇ ಐ ಕ್ಯಾನ್ ಸಜೆಸ್ಟ್ ಯು. ನಾನು 6 months ಯೂಸ್ ಮಾಡ್ತಿರೋದ್ರಿಂದ ಲೈಕ್ ನನಗೆ ತುಂಬ ರಿಸಲ್ಟ್ಸ್ ಬಂದಿದೆ. ನನಗೆ ಇಲ್ಲೊಂದು ಪಿಂಪಲ್ ಬಂದ್ಬಿಡ್ತಾ ಇತ್ತು, ಹೋಗ್ತಾನೆ ಇರಲಿಲ್ಲ, ಎಲ್ಲ ಫೋಟೋಸಲ್ಲಿ ಇರ್ತಿತ್ತು. ಸೊ ಇವಾಗ ಪಿಂಪಲ್ಸೇ ಬರ್ತಾ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ರಿಸಲ್ಟ್ಸ್ ನಾನು ಕೊಡ್ತಾ ಇದ್ದೆ. ನನ್ನ ರಿಸಲ್ಟ್ಸ್ ಯಾವುದೇ ಪ್ರಾಡಕ್ಟಲ್ಲೂ ನೋಡ್ತಿರ್ಲಿಲ್ಲ ಆ್ಯಂಡ್ ತುಂಬ ಕನ್ಸಿಸ್ಟೆಂಟ್ ಇರ್ತಿರ್ಲಿಲ್ಲ. ಈ ಪ್ರಾಡಕ್ಟಲ್ಲಿ ತುಂಬ ಕನ್ಸಿಸ್ಟೆಂಟ್ ಆಗಿ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಮಾಡ್ತಾರೆ, ಸ್ಕಿನ್ ತುಂಬ ಚೆನ್ನಾಗಾಗಿದೆ ಇವಾಗ ಅಂತ. ಸೊ ಐ ಕ್ಯಾನ್ ಸಜೆಸ್ಟ್ ದಿಸ್ ಪ್ರಾಡಕ್ಟ್. ನೀವು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಫೋನ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ ಹೇಗಿದೆ ಅಂತೆಲ್ಲ ತಿಳ್ಕೊಬೋದು. ಲೈಕ್ ಒಂದು ಮೈನ್ಯೂಟ್ ಮಾರ್ಕ್ ಕೂಡ ಅದು ನಾವು ಪಿಕ್ಚರ್ ಕೊಟ್ಟಾಗ ಅದು ಎಲ್ಲನೂ ಡಿಟೆಕ್ಟ್ ಮಾಡಿ ಹೇಳುತ್ತೆ ಇದೇನಕ್ಕಾಗಿರೋದು, ಡ್ರೈನೆಸ್ಗಾ ಇಲ್ಲ ಜಾಸ್ತಿ ಸ್ಟ್ರೆಸ್ಗೆ ಬರ್ತಾ ಇದೆಯಾ, ಏನು ಡಾರ್ಕ್ ಸರ್ಕಲ್ಸ್ ಏನಕ್ಕೆ, ಏನು ಡಿನೋಟ್ ಮಾಡುತ್ತೆ ಎಲ್ಲನೂ ಅದು ತೋರಿಸುತ್ತೆ, ಎಲ್ಲದ್ರ ಬಗ್ಗೆನೂ ಹೇಳುತ್ತೆ. ಆ್ಯಂಡ್ ಸರ್ಟೆನ್ ಕಿಟ್ನ ಸಜೆಸ್ಟ್ ಮಾಡುತ್ತೆ. ನಾನು ನಿಮ್ಗೆ ಆ ಕಿಟ್ ಕೂಡ ತೋರಿಸ್ತೀನಿ. ಆ ಕಿಟ್ ಸಜೆಸ್ಟ್ ಮಾಡುತ್ತೆ. ಅದರಲ್ಲಿ 5 to 6 ಪ್ರಾಡಕ್ಟ್ಸ್ ಬರುತ್ತೆ. ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಆಮೇಲೆ ನೈಟ್ ರೊಟೀನ್ಗೆ 2 ಕ್ರೀಮ್ ಕೂಡ ಕೊಡ್ತಾರೆ. ಆಮೇಲೆ ನಾನು ಜಾಸ್ತಿ ಪ್ರಾಡಕ್ಟ್ನ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಹೊರಗಡೆ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಷ್ಟೊತ್ತು ವೆಯ್ಟ್ ಮಾಡೋದಿರಲ್ಲ. ಆ್ಯಂಡ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ನೀವು ಅದೆಲ್ಲ ಮೆಡಿಸಿನ್ ತಗೋತೀರಾ. ನಾನು ತೊಗೊಂಡಿದ್ದೀನಿ ಇನಿಷಿಯಲಿ, ತಗೋತೀರಾ ಅಂದ್ರೂ ಲೈಕ್ ಒಂದು 2,500 ಹಾಕ್ಬಿಡುತ್ತೆ ಕನ್ಸಲ್ಟೇಷನು, ಮೆಡಿಸಿನ್ನು. ಸ್ವಲ್ಪ ತಗೋತೀವಿ ಅಂದರೆ, ನಾವು ಚಿಕ್ಕ ತಗೋತೀವಿ ಅಂದರೆ. ಆದರೆ ಇಲ್ಲಿ ನಿಮಗೆ ಕನ್ಸಲ್ಟೇಷನ್, ಮೆಡಿಸಿನ್ ಎಲ್ಲ ಸೇರಿ ಒಂದು ಚಾರ್ಜಸ್ 1,500 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆರಾಮಾಗಿ ಯು ಕ್ಯಾನ್ ಕನ್ಸಲ್ಟ್ ಡಾಕ್ಟರ್, ಆನ್ಲೈನಲ್ಲೇ ಕನ್ಸಲ್ಟ್ ಮಾಡ್ಬೋದು ಡಾಕ್ಟರ್ನ. ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಫೇಸಲ್ಲಿ, ಇಲ್ಲ ಏನೇನು ಆಕ್ನೆ ಫೇಸ್ ಮಾಡ್ತಾ ಇದ್ದೀರಾ, ಏನಕ್ಕೆ ಬರ್ತಾ ಇದೆ, ಅದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ಅನಲೈಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ನೀವು ಆರಾಮಾಗಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ನನಗಂತೂ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಿಲ್ಲ ಇದರಿಂದ. ಏನು ನೆಗೆಟಿವ್ ಅಂತ ಏನು ನಂಗೆ ಅನಿಸಿಲ್ಲ ಪ್ರಾಡಕ್ಟ್ಸಿಂದ. ಒಂದೊಂದು ಆಯಿಲಿ ಆಗಿರ್ಬೋದು, ಇಲ್ಲ ಏನೇನೋ ಫೇಸ್ ಮಾಡ್ತೀವಿ, ನಾನು ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ನಂಗೆ ಆ ಥರ ಆಗಿದೆ. ಆದರೆ ಆ ಥರ ನಂಗೆ ಏನೂ ಅನಿಸಿಲ್ಲ. ತುಂಬ ಕ್ರೀಮಿ ಆಗೋದು, ತುಂಬ ವೈಟ್ ಆಗೋದು, ಇಲ್ಲ ತುಂಬ ಆಯಿಲಿ ಆಗೋದು, ಆ ಥರ ಏನೂ ಅನಿಸಿಲ್ಲ. ನಮ್ಮ ಫೇಸ್ ಟೋನ್ಗೆ ಸೆಟ್ ಆಗೋ ಥರದ್ದೇ ಕೊಡ್ತಾರೆ ಅವರು. ಆ್ಯಂಡ್ ಈ ಅಪ್ಲಿಕೇಶನ್ದು ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈಗ ಚಳಿಗಂತೂ ಲಿಪ್ ಬಾಮ್ ಮಸ್ಟ್ ಇರುತ್ತೆ. ನಾನು ಯೂಸ್ ಮಾಡ್ತಾ ಇರೋದಿದೆ ಲಿಪ್ ಬಾಮು, ಟಿಂಟೆಡ್ ಲಿಪ್ ಬಾಮು ಬರುತ್ತೆ. ಆಮೇಲೆ ನನ್ನ ತುಟಿ ಅಷ್ಟು ಬರದೇ ಇಲ್ಲ. ನನ್ನ ತುಟಿನೇ ಬೇಗ ಡ್ರೈ ಆಗೋದು. ಆದರೆ ಈಗ ಸಚಿನ್ ತುಟಿ ಫುಲ್ ಡ್ರೈ ಆಗಿ ಹೊಡಿತಾ ಇದೆ ಬಿಟ್ಟರೆ ನನ್ನ ತುಟಿ ಅಷ್ಟು ಮಾಯ್ಶ್ಚರೈಸ್ಡ್ ಆಗಿದೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಟಿಂಟೆಡ್ನೆಸ್ ಸ್ವಲ್ಪ ಕೊಡುತ್ತೆ. ನಾನು ಇಷ್ಟೇ ಯೂಸ್ ಮಾಡೋದು. ಆಮೇಲೆ ಯಾರಾದರೂ ಇಷ್ಟ ಆಗಿ ತಗೋತೀರಾ ಅಂತ ಅಂದರೆ ನಮ್ಮ ಪೇಜ್ ಮೂಲಕ ತಗೊಳ್ಳಿ. ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಕೋಡ್ ಇದೆ. ಸಾಗಾ 100 ಅಂತ ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಯಾವುದೇ ಥರ ಕಿಟ್ ಆಗಿರ್ಬೋದು ನಿಮ್ಗೆ 100 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಇದೇ ರೇಂಜ್ ಕಿಟ್ ಅಂತ ಇಲ್ಲ. ಸ್ಟಾರ್ಟ್ಸ್ ಫ್ರಮ್ 1,500. ನಿಮಗೆ ಬೇಕಾಗಿರೋ ಥರ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತಾರೆ. ನೋಡೋಣ. ಅಂಡ್ ಗೈಸ್, ನಾವು ರೆಡಿ ಹೋಗಕ್ಕೆ ದೇವಸ್ಥಾನಕ್ಕೆ. ಟೈಮ್ ಆಗೋಗಿದೆ. ಕಾರಲ್ಲಿ ಹೋದ್ರೆ ಜಾಗ ಇದ್ದು ಅಲ್ವೋ ಅಂತ. ಸೊ ನಾವು 2 ಬೈಕಲ್ಲಿ ಹೋಗೋಣ. 2:45 ಇನ್ನೂ ರಶ್ ಎಲ್ಲ ಇದೆಯಂತೆ. ಸೊ ದರ್ಶನ ಮಾಡೋಣ ಅಂತ ಹೋಗ್ತಿದೀವಿ. ನಾವು ಊಟನೂ ಮಾಡಿಲ್ಲ. ಅಲ್ಲೇ ಪ್ರಸಾದ ಸಿಕ್ಕರೆ ತಿನ್ಬೇಕು, ಇಲ್ಲ ಅಲ್ಲಿಂದ ಬಂದ್ಬಿಟ್ಟು ಊಟ ಮಾಡಬೇಕು. ಬಂದ್ರು ಬಂದ್ವಿ ಗೈಸ್, ರೀಚ್ ಆದ್ವಿ. ಇದೇ ನಾವು ಇವತ್ತು ಹನುಮ ಜಯಂತಿಗೆ ಹೋಗ್ತಾ ಇರೋಂಥ ದೇವಸ್ಥಾನ. ಗುಡ್ಡ ಇದು, ಗುಡ್ಡದ ಮೇಲೆ ಅಲ್ಲಿದೆ ದೇವಸ್ಥಾನ. ಹೋಗಿ ನಾವು ಆಂಜನೇಯ ದರ್ಶನ ಮಾಡಬೇಕು. ಕ್ರೌಡ್ ನೋಡಿ ಎಷ್ಟಿದೆ, ಸಿಕ್ಕಾಪಟ್ಟೆ ಪಾರ್ಕಿಂಗು. 100%. 3.5 ಲಕ್ಷದಲ್ಲಿ ಸ್ವಲ್ಪ 10% ಅಂದರೆ 35,000 ಆಗೋಯ್ತು. ಬರೀ 1% ಬಂದರೆ ಸಾಕು, 3,500 ಜನ. ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇವಾಗ ಬಂದಿದ್ದೀವಿ. ಇದೆ ನೋಡಿ ಟೆಂಪಲ್. ಜೈ ಆಂಜನೇಯ ಅಂತ ಕಮೆಂಟ್ ಹಾಕ್ಬಿಡಿ ಗೈಸ್ ಒಂದು. ಇದೇ ಗೈಸ್ ಮೇಲಿರೋ ಗುಡಿ. ಸದ್ಯ ದರ್ಶನಕ್ಕೆ ರಶ್ ಇಲ್ಲ. ಇದಕ್ಕೆ ಇಲ್ಲಿ ಮುಚ್ಚಿಬಿಟ್ಟಿದ್ರೆ ಕೆಳಗಡೆ. ಇದೇ ನೆನ್ನೆ ಮೆರವಣಿಗೆ ಮಾಡಿರೋದಮ್ಮ. ನೆನ್ನೆ ಮೆರವಣಿಗೆ ಇತ್ತು ಗೈಸ್, ಅದಕ್ಕೆ ಉತ್ಸವ ಮೂರ್ತಿ ಇದು. ಜೈ ಹನುಮಾನ್. ಚೆನ್ನಾಗಿತ್ತು ಹಿಂದಿದು, ಸಖತ್ತಾಗಿತ್ತು. ಜೈ ಶ್ರೀರಾಮ್.
ಗೈಸ್ ದರ್ಶನ ಎಲ್ಲ ಆಯಿತು. ಇದು ದೇವಸ್ಥಾನದ ಹಿಂಭಾಗದಲ್ಲಿದೆ. ಹಿಂಭಾಗದಿಂದ ಪೀಸ್ಫುಲ್ ಆಗಿದೆ ಈ ಜಾಗ ಅಂದ್ರೆ. ನಾವಿಲ್ಲೇ ಇಲ್ಲೊಂದು ಏನೋ ಹಾಕ್ಬಿಟ್ಟಿದ್ದಾರೆ, ಕಡ್ದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ. ಅಲ್ಲಿ ಇದೆ ಈ ಕಲ್ಲು, ಇಲ್ಲಿ ಈ ಕಲ್ ಮೇಲೆ ಕೂತಿದ್ವಿ ಲಾಸ್ಟ್. ಅಲ್ಲಿ ಆ ಕಲ್ಲು ಅದೇನೆ ಅದು ಕಲ್ ಮೇಲೆ ಕುತ್ಕೊಂಡು ಹಾಳಾಕೊಂಡು. ಇಲ್ಲಿ ಮಳೆ ಬಿದ್ದಾಗ ಫುಲ್ ಗ್ರೀನರಿ ಆಗುತ್ತೆ, ಅವಾಗ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಲೇಔಟಲ್ಲಿ ಒಂದು 2-3 ಮನೆಗಳಿದೆ. ಆರಾಮಾಗಿ ಮನೆ ಕಟ್ಕೊಂಡು ಚಿಲ್ ಮಾಡ್ಕೊಂಡಿರ್ತಾರೆ ಗೈಸ್. ಇಲ್ಲಿ ಇಷ್ಟು ಗುಡ್ಡ, ಡಿಸ್ಟರ್ಬೆನ್ಸ್ ಇಲ್ಲ, ರೋಡ್ ಇಲ್ಲೇ ಸೆಟ್ಲ್ ಮಾಡ್ಬಿಟ್ಟು ನೋಡ್ಬೋದು. ಗಾಡಿ ಇಲ್ಲ ಅಂದ್ರೆ ಗಾಳಿ ಇದ್ದೇ ಇರುತ್ತೆ, ಬಟ್ ಯಾರ್ದು ತೊಂದರೆ ಇಲ್ಲ, ಫ್ರೀಡಮ್ ಫುಲ್. ಈ ಮನೇಲಿ ಎಷ್ಟು ಜೋರಾಗಿ ಪಾರ್ಟಿ ಮಾಡಿದ್ರು ಯಾರು ಕೇಳ್ತಾರಾ? ಏಯ್ ಸೌಂಡ್ ಆಫ್ ಮಾಡ್ರಿ ಅಂತ ಪಕ್ಕದ ಮನೇಲಿ ಯಾರು ಬೈಯೋದಿಲ್ಲ. ಅಷ್ಟು ಚೆನ್ನಾಗಿದೆ ಗುಡ್ಡ. ಈಗ ನಾವು ಪ್ರಸಾದ ಊಟ ಮಾಡಕ್ಕೆ ಹೋಗ್ಬೇಕು ಗೈಸ್, ಟೈಮ್ ಆಯಿತು. ಎಷ್ಟು 3 ಕಾಲು. ನೋಡ್ರಿ ಪ್ರಸಾದ ನಾವು ತಗೊಳ್ಳೋಣ. ದೇವಸ್ಥಾನ ಚೆನ್ನಾಗಿದೆ ಗೈಸ್. ನೀವು ಯಾರಾದ್ರೂ ಈ ಕಡೆ ಬಂದ್ರೆ ಸುಮ್ಮನೆ ಬರ್ತಿರಲ್ಲ ಮೈಸೂರಿಗೆ, ಎಲ್ಲೆಲ್ಲೋ ಹೋಗ್ಬೇಕಂತ ಅನ್ಕೋತಿರಲ್ಲ, ಬನ್ನಿ. ಎಷ್ಟು ಆರಾಮಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ಜಾಗನ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಈವ್ನಿಂಗ್ 5 o'clock ಟೈಮಿಗೆ ಬಂದ್ರೆ ನಿಮ್ಗೆ ಇನ್ನೂ ಇಷ್ಟ ಆಗುತ್ತೆ. ಪ್ರಸಾದ ಕೊಡ್ತಾ ಇದ್ರು ಗೈಸ್. ಪ್ರಸಾದ ಎಲ್ಲ ತಿಂದ್ವಿ ನಾವು. ತಿಂದ್ಬಿಟ್ಟು ಪ್ರಸಾದ ಆದಮೇಲೆ ಹೊರಡ್ತಾ ಇದೀವಿ. ಈಗ ಬಳೆ ಮೇಲೆ ಕಣ್ಣು ಹಾಕ್ತಾರೆ ಇವರು ಲೇಡೀಸ್. ತಗೋತಿ ಅಂದರೆ ಗೈಸ್ ನಮಗೆ ಒಂದು ಸಣ್ಣದಾಗಿ ಬಹುಮಾನ ಕೊಟ್ಟಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಂಜನೇಯನ್ ಗಿಫ್ಟ್ ಇದೆ. ಚಿಕ್ಕ ಉಡುಗೊರೆ. ಏನಿಗೆ ಕೊಟ್ಟಿದ್ದಮ್ಮ? ಅದೇ ನಾವು ಈ ದೇವಸ್ಥಾನ ತುಂಬ ಜನ ಗೊತ್ತಿರಲಿಲ್ಲ. ನಾವು ಆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ತುಂಬ ಜನಕ್ಕೆ ಗೊತ್ತಿದೆ. ಆ್ಯಂಡ್ ಇಲ್ಲಿ ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಸ್ಗಿಂತ ತುಂಬ ಜನ ಬಂದಿದ್ದಾರಂತೆ ಆಗಲೇ. ಇನ್ನೂ 4 o'clock ಇವಾಗ ಟೈಮು. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಸೊ ತುಂಬ ಹೆಲ್ಪ್ ಆಯಿತು, ನಿಮ್ಮ ವಿಡಿಯೋ ತುಂಬ ರೀಚ್ ಆಯಿತು, ತುಂಬ ಜನ ಗೊತ್ತಾಯಿತು ಅಂತ. ಈ ದೇವಸ್ಥಾನ ಸ್ವಲ್ಪ ಪಾಪ್ಯುಲರ್ ಆಯಿತು ಅಂತ ನಮಗೆ ಪ್ರೀತಿಯಿಂದ ಒಂದು ಗ್ರ್ಯಾಟಿಟ್ಯೂಡ್ ಕಾಣಿಕೆ ಅಮ್ಮನಾ. ಗೈಸ್ ನಮ್ಮ ಮನೆಗೆ ಅತಿಥಿಗಳಷ್ಟೇ ಬಂದಿಲ್ಲ, ಜೊತೆಗೆ ಸತ್ಕಾರ ಶಾವಿಗೆ ಕಾಯಲ್ಲಿ ತಗೊಂಡು ಕೊಟ್ಟರೆ ಗಗನವರ ಚಿಕ್ಕಮ್ಮ ಬಿಸಿ ಮಾಡಿಕೊಟ್ಟಿದ್ದಾಳೆ. ಗಗನವರ ಅಮ್ಮ ಪಲಾವ್ ತೊಗೊಂಡಿದ್ದಾಳೆ, ಅದನ್ನ ಬಿಸಿ ಮಾಡ್ತಾಳೆ. ಪ್ರಸಾದ ಒಂದು ಚೂರು ತಿಂದಿದ್ದು, ಬಿಕಾಸ್ ಇದನ್ನು ಖಾಲಿ ಮಾಡಬೇಕು ಅಂತ. ಇವಾಗ ಬಂದು ಇದನ್ನು ಊಟ ಮಾಡ್ತಾಯಿದ್ವಿ. ತುಂಬ ದಿನ ಆಗಿದೆ ತಿನ್ಬೇಕೀಗ. ಸುಮತಕ್ಕ ಬಾಯ್. ಸುಮತಕ್ಕ ಗೋಯಿಂಗ್. ಇರಿ ಅಂದರೂ ಇರ್ತಾ ಇಲ್ಲ. ನಾನು ಇವಾಗ ಹಿಂಗೆ ಹೋಗಿ ವಾಪಸ್ಸು ಗಗನ ಚಿಕ್ಕಮ್ಮ ಹೋದ್ರು, ಗಗನವರ ಅಮ್ಮ ಮನೇಲಿದ್ದಾರೆ. ನಾವು ಅವ್ರನ್ನ ಬಿಟ್ಬಿಟ್ಟು ಇವನ್ ಜೊತೆ ಹಾಳಾಗಿ ಬಂದಿದ್ದೀವಿ. ಕಡಸಪಾಯ್. ಹಾಯ್ ಬ್ರೋ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನೀನು ಬಿಸಿ ಕಣೋ. ನಮ್ಮ ಆಡಿಯನ್ಸ್ ಗೊತ್ತು ಶಿವಕುಮಾರ್ ಬಿಸಿ ಅಂತ. ಶಿವಕುಮಾರ್ ದುಡ್ಡು ಮಾಡ್ತಾನೆ ಗೈಸ್. ಶಿವಕುಮಾರ್ ದುಡ್ಡು ಮಾಡ್ತಾನೆ. ಬಾ ಈಗಲೂ ಹೋಗದ. ಯಾರು ಮಾಡ್ತಾ ಇಲ್ಲ ನಿಮ್ಮ ಮೇಲೆ? ಯಾರು ಮಾಡ್ತಾ ಇಲ್ಲ? ನಿನ್ನಷ್ಟು ಯಾರು ಮಾಡ್ತಾಯಿಲ್ಲ ಮಗ. ನಾನದ ಇವ್ರು ಆಡ್ತವ್ರೆ. ನಾನೊಂದು ಆಟ ಆಡಿ ಈಗ ಇವ್ರಿಗೆ ಬಿಟ್ಕೊಟ್ಟಿದ್ದೀನಿ, ಆಡ್ತವ್ರೆ. ಶಿವಕುಮಾರ್ ವಾರ್ಮಪ್ ಮಾಡ್ತಾಯಿದ್ದೆ ಗೈಸ್, ತೋರ್ಸೋಣ ಅನ್ಕೊಂಡೆ ಮಿಸ್ ಆಗೋಯ್ತು. ನೋಡ್ಬಿಟ್ಟ ಮೇಲೆ ಎಲ್ಲ ಶಿವಕುಮಾರ್ 24 ಏನು ಮಗ? 24 ಕ್ವಿಂಟಲ್. 24 ಏನು ಅಂತ ಗೊತ್ತಿಲ್ಲ. 24 ಡೇಟು. ಎಲ್ಲೋ ಬರಲ್ವೇನೋನು? ಯಾರು? ಉದಯಶಂಕರ್. ಹಾಂ, ಆಟ ಆಡ್ಕೊಂಡು ಅಲ್ಲೇ ಇರಲಿ. CRP ಗೈಸ್ ನಾಳೆ ಉದಯಶಂಕರ್ ಬರ್ತಡೇ. ನೀವು ಉದಯಶಂಕರ್ ಬರ್ತಡೇಗೆ ನೀವು ಬ್ಲಾಗ್ ನೋಡ್ತಿರ್ತೀರಾ. ಅವನು ಬರ್ತಡೇಗೆ ಬರಲ್ವಂತೆ, ನಾವು ಬರಬೇಡಿ ಅಂತ ಹೇಳಿದ್ದಾನೆ. ಸಿಗಲ್ವಂತೆ ನಮ್ಗೆ. CRPಗೆ ಅಂತ ಹೇಳೋನು. ಯಾಕೆ ಏನಂತ ಮಗ ಕೆಟ್ಟ ಇರ್ದಾರ ತಗೊಂಡು ಗೊತ್ತಿಲ್ಲ. ನಾವು ತುಂಬ ಹಿಂಸೆ ಮಾಡಿದ್ವಿ. ಬರಲ್ಲ ಅನ್ಕೊಂಡು ಕೂತವನೆ. ಮುಗಿತಾ ಮಗ ಕೆಲಸ? ಮುಗಿತಾ ಇದೆ, ಮುಗಿಸ್ತೀರಾ? ಇನ್ನೊಂದು 15 ದಿನ ಆಗುತ್ತೆ. ಗೈಸ್ ನೋಡಿ, ಯಪ್ಪ ಮಳೆ ಹನಿ ಹರಿತೈತೆ. ಹೆಂಗೆ ಬರ್ತಾ ಇದೀವಿ ಎಷ್ಟು ಸ್ವೆಟ್ ಆಗಿದ್ದೀನಿ. ನಾನು ಕುತ್ತಿ ಒಂದು 10 ನಿಮಿಷ ಆಯ್ತಲ್ಲ. ನೀನು ಸ್ವೆಟ್ಟ ಚೆನ್ನಾಗಿ ಆಡ್ದ. ಮಾನಸ ಹೆಂಗೆ ಆಡ್ದೆ ಇವತ್ತು? ಪರವಾಗಿಲ್ಲ, ಬಿಟ್ಟೇ ಇಲ್ಲ. ಅವ್ನು ಯಾರಿಗೂ ಬಿಟ್ಕೊಡಲ್ಲ ಅವನು. ಸುಳ್ಳು ಹೇಳ್ತೀರಾ ಹೇಳಿ. ಗೈಸ್ ಹೇಳಲ್ಲ ಬಿಡಿ. ಅಮಾಯಕ ತಂಗಿನ ಒಪ್ಕೋತಲ್ಲ ಅಮಾಯಕ ಅಂತ. ತಂಗಿ ಮಾತಾ ಒಪ್ಕೋತಾಳೆ. ಏನು ಅಣ್ಣ ಏನು ಹೇಳಿದ್ರು ಒಪ್ಕೋತಾಳೆ. ಇವಾಗ ಒಪ್ಕೋತಲ್ಲ, ಮ್ಯಾಚ್ ಕೊಡ್ತೀವಲ್ಲ. ಇವ್ರದ್ದು ಇದ್ದಿದೆ ಗೈಸ್ ದಿನ ಸ್ಲಾಟಿಗೆ ದಿನ ಜಗಳ ಆಡೋದೆ. ದಿನ ಲೇಟಾಗಿ ಬರೋದು, ಅವ್ರ ಸ್ಲಾಟಲ್ಲಿ ಅವ್ರು ಆಟ ಆಡ್ಕೊಳ್ಳೋದು, ಆಮೇಲೆ ನಮ್ಮ ಸ್ಲಾಟ್ಗೆ ಬಂದ್ಬಿಡೋದು. ಶಿವಕುಮಾರ್ ಯಾಕಾರು ಸೇರುತ್ತೆ ಇವ್ರಿಗೆ ಬ್ಯಾಡ್ಮಿಂಟನ್ಗೆ. ಹೆಂಗ ಆಟ ಆಡ್ಕೊತಾ ಇದ್ದೆ. 1 versus 3 ಆಗ್ಬಿಡ್ತೀವಿ.
ಬ್ಯಾಡ್ಮಿಂಟನ್ ಬಂದಂಗೆ 1 ನಿಮಿಷ ಗ್ಯಾಪ್ ಕೊಟ್ಟಿಲ್ಲ, ಪಟ್ಟಂತ ಹಾಕೋ ಊಟ ಮಾಡ್ತಾಳೆ. ಬ್ಯಾಡ್ಮಿಂಟನ್ ಇಂದ ಬರೋಷ್ಟೊತ್ತಿಗೆ ಚಪಾತಿ ಸಾಗು ಎಲ್ಲ ಮಾಡಿದ್ದಾರೆ. 9 ಗಂಟೆಗೆ ಊಟ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ನಾವ್ ಇವಾಗ ಬಂದು ಇದ್ರೆ 10 ಗಂಟೆ ಆಗೋದು, ಮ್ಯಾಕ್ಸಿಮಮ್ 10 ಗಂಟೆ ಆಗೋದು. 10 ಇವಾಗ ಬಂದು ಅದನ್ನ ನಿಧಾನಕ್ಕೆ ರೆಡಿ ಮಾಡ್ಕೊಂಡು, ಅಯ್ಯೋ 10 ಗಂಟೆ ನೋಡ್ಕೊಂಡು ಬೇರೆ ಕೆಲಸಗಳು ಮಾಡ್ಕೊಂಡು 10 ಗಂಟೆ ಆಗೋದು. ನನ್ಗಂತೂ ಇವತ್ತು ಮನೆ ಬರಕ್ಕೆ ಕಾಯ್ತಾ ಇದೆ, ಬಂದ ತಕ್ಷಣ ಊಟ ಮಾಡ್ಬಿಡೋಣ ಅಂತ. ಬಾದಿ ಹೇಳ್ದಂಗೆ ಬಂದ ತಕ್ಷಣ ಊಟ ಮಾಡ್ತಾಳೆ. ಎಂಜಾಯ್ ಇದೆಲ್ಲ ಒಂದೊಂದು ದಿನ ಮಾತ್ರ ಸಿಗೋದು. ಖುಷಿ ವಿಚಾರ, ಸಂತೋಷದ ವಿಚಾರ. ನಮ್ಮ ಮಮ್ಮಿ ಇವತ್ತು ಅಡುಗೆ ಮಾಡಿಕೊಟ್ಟಿದ್ದ ಕಾರಣ ನಾವು 10 ಗಂಟೆ ಅಲ್ಲ 10 ಗಂಟೆನೇ ಆಗಿರೋದು. ಈಗ ಇಷ್ಟು ಬೇಗ ಬಂದಿದ್ದೀವಿ ನಾವು ಮಲ್ಕೊಳಕ್ಕೆ. ನಮ್ಮ ಸ್ಕ್ರಿಪ್ಟ್ ಎಲ್ಲ ಬರೆದು ಕೆಲಸ ಎಲ್ಲ ಮುಗಿಸಿ ಬೇಗ ಮಲ್ಕೋಬೋದು ಅಂತ. 10:30 ತನಕ ಹಾಲಲ್ಲೇ ಕೆಲಸ ಆಗ್ತಿತ್ತು. ಕಿಚನಲ್ಲಿ ನನಗೆ ಹಾಲಲ್ಲಿ ಅವ್ರು ಕೆಲಸ ಮಾಡ್ಕೋತಾ ಇದ್ರು. ಆಮೇಲೆ ಬಂದು ಮಲ್ಗೋಷ್ಟೊತ್ತಿಗೆ 11:15 ಆಗಿರ್ತಿತ್ತು. ನಮ್ಮ ಬೇರೆ ಕೆಲಸಗಳೆಲ್ಲ ಮುಗಿಸಿ ಮಲ್ಗೋಷ್ಟೊತ್ತಿಗೆ. ಇವತ್ತು ಬೇಗ ಮಲ್ಕೋಬಹುದು, ನಿದ್ದೆ ಬೇಗ ಮಾಡ್ಬೋದು, ಜಾಸ್ತಿ ನಿದ್ದೆ ಮಾಡ್ಬೋದು. ಮುಂದಿನ ಯಾರ ಕೇಳೋಣ, ನಾಳೆ ಊರಿಗೆ ಹೋಗ್ಬಿಟ್ಟಿದ್ದೆ. ನೀನು ಹೇಳ್ಬೇಕು, ನಿಂಗೆ ನನ್ನ ಮದುವೆ ಹೆಲ್ಪ್ ಆಗೋದು ನನ್ಗಲ್ಲ. ನಿಂಗೆ ನನ್ನ ಮದುವೆ ಮಾಡ್ಕೊಟ್ಟಿರೋದಲ್ದೆ ಇಲ್ಲಿ ಬಂದ್ಬಿಟ್ಟು ಅಡುಗೆ ಕೆಲಸ ಮಾಡ್ತಾರಾ? ನನಗೆ ನಿಜ ಹೆಲ್ಪ್ ಆಗಲ್ಲ, ನಿಂಗೆ ಹೆಲ್ಪ್ ಆಗೋದು. ಓಕೆ ಗೈಸ್, ಇದಾಗಿತ್ತು. ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.